ಮೈಕ್ರೋ ಕಂಪನಿ ಅಂತ ಶುರುವಾದಂಥ ಈ ಸಾಲ ಕೊಡುವಂಥದ್ದು ಎಷ್ಟೋ ಜನ ಇದಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದು, ಊರು ಬಿಟ್ಟು ಹೋಗಿದ್ದು ನೋಡ್ತಾ ಇದ್ವಿ. ಎಲ್ಲ ದುಡಿಯೋ ಕಾರ್ಮಿಕರೇ ಇವರು, ಬಿಡಿ ಕಟ್ಟೋರಾಗಿರ್ಬೋದು ಅಥವಾ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋರಾಗಿರ್ಬೋದು, ಮತ್ತು ಯಾವುದು ಕೆಲಸಗಳು ಮಾಡೋರಾಗಿರ್ಬೋದು, ಇವರೆಲ್ಲ ಕಾರ್ಮಿಕರೇ ಇವರು. ಸಾಲ ಕೊಡೋರು ಯಾರಪ್ಪ ಇವರಿಗೆ? ಈ ಮೈಕ್ರೋ ಫೈನಾನ್ಸ್ದವ್ರು. ಅವ್ರು ಎದಿಮೆಲ್ಲ ಕಾಲು ವಸೂಲಿ ಮಾಡ್ತಿರ್ತಾರೆ. ಅವ್ರು ಕೆಲವೊಮ್ಮೆ ಜನ ಊರು ಬಿಟ್ಟು ಹೋಗೋದನ್ನು ನಾವು ನೋಡ್ತಾ ಇದ್ವಿ. ಈ ಹಂತಕ್ಕೆ ಬಂದಿದ್ದ ಕಾರ್ಮಿಕರ ದುಸ್ಥಿತಿ. ಉದ್ಯೋಗ ಇಲ್ಲ, ಇದ್ದಾಗ ಹೋಗೋದು, ಇಲ್ದಾಗ ಬಂದ, ಮತ್ತು ದಿನನಿತ್ಯಂತೆ ಮನುಷ್ಯನಿಗೆ ಆಹಾರ ಬೇಕೇ ಬೇಕು, ಮಕ್ಕಳನ್ನ ಜಪಾನ ಮಾಡಬೇಕು, ಎಜುಕೇಷನ್ ಮಾಡಿಸ್ಬೇಕು, ಎಲ್ಲ ಮಾಡಬೇಕು. ಎಜುಕೇಷನ್ ಮಾಡಿಸ್ತಾರಪ್ಪ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ದಲ್ಲೇ ಕಾಳಜಿ ಇಲ್ಲ, ಕಲಿಸ್ತಾರೆ ಅಷ್ಟೇ, ಕಲಿದು ಬಿಡೋದು ಅವ್ರಿಗೆ ಬಿಟ್ಟಂಥ ವಿಷಯ. ಪ್ರೈವೇಟದಲ್ಲಿ ಹಾಕ್ಸ್ತಾನಪ್ಪ ಅಂದ್ರೆ ಪ್ರೈವೇಟದಲ್ಲೇ ದುಡ್ಡು ತುಂಬ ಶಕ್ತಿ ಇಲ್ಲ. ಎಂಥ ತ್ರಿಶಂಕು ಸ್ಥಿತಿ ಇವತ್ತೊಬ್ಬ ಕಾರ್ಮಿಕಂದಪ್ಪ ಅಂತಂದ್ರೆ ಅವನು ಬದುಕು ದಿನನಿತ್ಯ ಒಂದು ಮನೆ, ಒಂದು ಕುಟುಂಬ ನಡಿಬೇಕಾದ್ರೆ ಮಿನಿಮಮ್ ಭಾಳ ಕಟ್ಟಿನಿಂದ ಬರೀ ರೊಟ್ಟಿ ಅಥವಾ ಒಂದು ಏನೋ ಅನ್ನ ಸಾರ ಇಷ್ಟೇ ಊಟ ಮಾಡ್ತಾನಂದ್ರೆ ಸಹಿತ 4-5 ಮಂದಿ ಇದ್ದರೆ ದಿನ 500-1000 ರೂಪಾಯಿ ಖರ್ಚು. ಹೆಂಗೆ ಬದುಕಬೇಕು ಈ ಮನುಷ್ಯ? ಯಾವುದೂ ಇಲ್ಲ ಇವತ್ತು. ಮೆಡಿಕಲ್ ಅಲವನ್ಸಸ್ ಇಲ್ಲ, ಸೂಟಿಗಳು ಇಲ್ಲ, ಏನೂ ಇಲ್ಲ. 30 ದಿವಸ ದುಡಿಸ್ಕೊಂಡ್ರೆ ದುಡಿಬೇಕು. ಯಾಕಂದ್ರೆ ಡೈಲಿ ಬೇಸಿಸ್ ಅಂತ ಬಂದ್ರೆ ಪಗಾರ ಬಲಗೈ ಇಲ್ಲ. ಅದು ಅಲ್ಲಿ ಕೆಲಸ ಇರಬೇಕು. ಇವ್ರ ಹೆಸರು ಮೇಲೆ ಅವರು 500-1000 ರೂಪಾಯಿ ತೊಗೊಳ್ಬೇಕು, ನಿಮಗೂ ಕೊಡಬೇಕು, 300-400 ಕೊಡ್ಬೇಕು. ಇದ್ರ ಮೇಲೆ ಅವ್ರಿಗೆ ಸಾರಾಯಿ ಚೆನ್ನಾಗಿ ಹಂಚಿಬಿಟ್ಟಿರ್ತೀವಿ ನಾವು. ಸಾರಾಯಿನೋ ಗುಟ್ಕಾನೋ ತಂಬಾಕೋ ಅಂದಾಗ ಈ ದೇಶದ ಕಾರ್ಮಿಕ ಏನಪ್ಪ? ನಾವು ಇದನ್ನು ಮೇ 1ರಂದು ಪಾಪ ಅವ್ರ ದಿನ ಆಚರಿಸೋದ್ರಿಂದ ಸುಮ್ಮನೆ ಅವ್ರು ವ್ಯಂಗ್ಯ ಮಾಡಿದಂಗೆ ನಾವು ಏನು ಮಾಡ್ತಾಯಿದ್ದೀವಪ್ಪ ನಾವು ಅಂತೇಳಿ. ಅದಕ್ಕಾಗಿ ಮೇ 1 ಇವತ್ತು ಯಾಕೋ ಅವ್ರ ಬದುಕುಗಳ ಬಗ್ಗೆ, ದುಡಿಯೋ ಬಗ್ಗೆ, ಯಾವ ಕೃಷಿ ಕೂಲಿ ಆಗಿರ್ಬೋದು ಎಲ್ಲರೂ ಒಂದೇ ಪರಿಸ್ಥಿತಿ ಆಗಿಬಿಟ್ಟದು. ಮೊದಲು ಕಾರ್ಮಿಕರ ದೊಡ್ಡ ಕಾರ್ಖಾನೆಗಿರ್ತಾರಪ್ಪ, ಅಟ್ಲೀಸ್ಟ್ ಅವ್ರ ಪೇಮೆಂಟ್ ಬರ್ತದೆ, ರಿಟೈರ್ಮೆಂಟ್ ಫಂಡ್ ಬರ್ತದೆ, ಮತ್ತೇನೋ ಬರ್ತದೆ, PF ಬರ್ತದೆ, 108 ಎಲ್ಲ ಇತ್ತು. ಇವತ್ತು ಯಾವ PF ಇಲ್ಲ, PF ಇಲ್ಲ, ಯಾವುದು ಸಿಗೋದಿಲ್ಲ. ಯಾಕಂದ್ರೆ